ಚಲಿಸ್ತಾ ಇದ್ದ ಶಾಲಾ ವಾಹನದ ಮೇಲೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದ ಪರಿಣಾಮ ಶಾಲಾ ಬಸ್ನಲ್ಲಿದ್ದ 5 ವರ್ಷದ ಮಗು ಮೃತಪಟ್ಟಿದ್ದು, 2 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವ ದಾರುಣ ಘಟನೆ ಬಂಟ್ವಾಳ ತಾಲೂಕಿನ ಕಲ್ಲೆಟ್ಟಿ ಕಾಣಲ್ತಾಯ ದೇವಸ್ಥಾನದ ಬಳಿ ನಡೆದಿದೆ. ಮೃತ ಮಗುವನ್ನ ಬಂಟ್ವಾಳ ತಾಲೂಕಿನ ಬಿಳಿಯೂರು ನಿವಾಸಿ ಚಂದ್ರಹಾಸ್ ಅವರ ಪುತ್ರಿ 5 ವರ್ಷದ ಚಿರಣ್ವಿ ಎಂದು ಗುರುತಿಸಲಾಗಿದೆ. ಚಿರಣ್ವಿ ಕಲ್ಲಡ್ಕ ಶ್ರೀರಾಮ ಶಾಲೆಯಲ್ಲಿ ಯುಕೆಜಿ ವ್ಯಾಸಂಗವನ್ನ ಮಾಡ್ತಾ ಇದ್ಲು. ಶಾಲಾ ಮಕ್ಕಳನ್ನ ಕರೆದೊಯ್ತಾ ಇದ್ದ ವಾಹನದ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದ್ದು, ಘಟನೆಯಲ್ಲಿ 3 ಮಕ್ಕಳು ಗಾಯಗೊಂಡಿದ್ರು. ಈ ಪೈಕಿ ಗಂಭೀರವಾಗಿ ಗಾಯಗೊಂಡಿದ್ದ ಚಿರಣ್ವಿಯನ್ನ ಸ್ಥಳೀಯ ಮಹಿಳೆಯೊಬ್ಬರು ತಕ್ಷಣ ಆಟೋ ರಿಕ್ಷಾದಲ್ಲಿ ಪುತ್ತೂರು ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾಗಿದ್ದಾರೆ. ಆದ್ರೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ದ ದಾರಿ ಮಧ್ಯೆಯೇ ಚಿರಣ್ವಿ ಮೃತಪಟ್ಟಿದ್ದಾಳೆ. ಗಾಯಗೊಂಡಿರುವ 2 ಮಕ್ಕಳಿಗೆ ಕಲ್ಲಡ್ಕ ಹಾಗೂ ಮಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 2 ಸ್ಥಿತಿಯು ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿದು ಪುತ್ತೂರು ತಾಲೂಕು ಆಸ್ಪತ್ರೆಗೆ ಬಂಟ್ವಾಳ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತ ಚಿರಣ್ವಿ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಪ್ರಾಕೃತಿಕ ವಿಕೋಪದಡಿ ಪರಿಹಾರ ನೀಡುವ ಭರವಸೆಯನ್ನ ನೀಡಲಾಗಿದೆ. ಬಹಳ ನೋವಿನ ಸಂಗತಿ ಇದು. ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ. ಏನು ಅಂತ ಹೇಳಿದರೆ, ಶ್ರೀರಾಮ ಸ್ಕೂಲ್ ಅಂತೇಳಿ ಒಂದು ಪ್ರೈವೇಟ್ ಸ್ಕೂಲ್, ಅದು ಕಲ್ಲಡ್ಕದಲ್ಲಿರುವಂಥ ಸ್ಕೂಲು. ಬರಿಮಾರು ಹೋಗಿ ಮಕ್ಕಳನ್ನು ಬಿಟ್ಟು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು 20 ಮಕ್ಕಳು ಇದ್ವು ಅದರಲ್ಲಿ, ಬಸ್ಸಲ್ಲಿ. ಒಂದು ದೊಡ್ಡ ಮರ, ಬಿಳಿಯೂರು, ಅದು ಬರಿಮರ ಹತ್ರ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೊಡ್ಡ ಮರ, ಸುಮಾರು 200-300 ವರ್ಷದ ಹಳೆಯ ಮರ. ಅದು ಕರೆಕ್ಟಾಗಿ ಬಸ್ಸಿನ ಮೇಲೆ ಬಿದ್ದು ಒಂದು 4-5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ನಮ್ಮ SP ಅವರು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಕೃತಿ ವಿಕೋಪದಿಂದ ಆಗಿರೋಂತಹ ಒಂದು ಘಟನೆ ಇದು. ಅದಕ್ಕೇನು ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೇನು ಅವರ ತಂದೆ ತಾಯಿಗೆ ಏನು ಸಾಂತ್ವನ ಹೇಳಬೇಕು, ಅದನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮಾಡುತ್ತೆ. ಇಂಥ ದುರ್ಘಟನೆ ಆಗದ ರೀತಿ ನಾವು ಖಂಡಿತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಇದೊಂದು ಭಾಳ ನೋವಿನ ಸಂಗತಿ. ಈ ಘಟನೆ ನಡೆದೋಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತು ಬುಧವಾರ ಸಂಜೆ 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರ ಕಾರ್ತಿಕ್ ಎಂಬ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ.